ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊನ್ನೆ ತಾನೇ ಬಿಜೆಪಿಯ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ರು. ವಾಪಸ್ ಹೋದ ಮೇಲೆ ಈಗ ಬರ್ತಿರೋ ಸುದ್ದಿ, ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರು ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ. ಗೆಲ್ಲೋಕೆ 3 ಪ್ಲಾನ್. ಮುಂದಿನ ಚುನಾವಣೆ 2023 ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ 3 ಪ್ಲಾನ್. ಹಾಗಾದ್ರೆ ಪ್ಲಾನ್ ಏನು? 150 ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ತಂತ್ರ ರೂಪಿಸ್ತಾ ಇದ್ದಾರೆ. ಇವತ್ತಿನಿಂದಲೇ ನಾಯಕರಿಂದ ರಾಜ್ಯ ಪ್ರವಾಸ ಶುರು. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದರು, ಬೆಂಗಳೂರಿಗೆ ಬಂದರು, ಇಲ್ಲಿ ಕಾರ್ಯಕಾರಿಣಿ ಮೀಟಿಂಗ್ ಮಾಡಿದ್ರು. ಇದೀಗ ಮುಂದಿನ ಚುನಾವಣೆ ಗೆಲ್ಲುವುದಕ್ಕೆ ಬಿಗ್ ಟಾಸ್ ಕೊಟ್ಟಿದ್ದಾರೆ. 150 ಸೀಟ್ ಗೆಲ್ಲುವ ಟಾರ್ಗೆಟ್ ಬಿಜೆಪಿ ನಾಯಕರು ತಂತ್ರ ರೂಪಿಸ್ತಾ ಇದ್ದಾರೆ. ಇವತ್ತಿನಿಂದ ನಾಯಕರು ರಾಜ್ಯ ಪ್ರವಾಸವನ್ನು ಶುರು ಮಾಡ್ತಿದ್ದಾರೆ. 3 ಗ್ರೂಪ್ ಮಾಡಿದ್ದಾರೆ, ಅಂದರೆ 3 ತಂಡಗಳು ಮಾಡಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯ ಪ್ರವಾಸ ಶುರು ಮಾಡ್ತಿದ್ದಾರೆ. ಜಿಲ್ಲಾವಾರು ಪ್ರವಾಸವನ್ನು ಕೈಗೊಂಡಿದ್ದಾರೆ ರಾಜ್ಯ ನಾಯಕರು. ಚುನಾವಣೆಗೆ 1 ವರ್ಷ, ಅಂದರೆ ಇವಾಗ ಏಪ್ರಿಲು, ಮುಂದಿನ ವರ್ಷ ಏಪ್ರಿಲ್ ಚುನಾವಣೆ ಬರೋ ಚಾನ್ಸ್ ಇದ್ದೇ ಇದೆ. ಮೇನಲ್ಲಿ ರಿಸಲ್ಟ್ ಅನೌನ್ಸ್ ಆಗೇ ಆಗುತ್ತೆ. ಮುಂದಿನ ಚುನಾವಣೆಗೆ ಈಗಲಿಂದಲೇ ತಯಾರಿ ಮಾಡ್ಕೋತಿದ್ದಾರೆ. ರಾಜ್ಯ ಪ್ರವಾಸವನ್ನು ಮಾಡೋದಕ್ಕೆ 3 ತಂಡಗಳಾಗಿ ಜಿಲ್ಲಾವಾರು ಪ್ರವಾಸ ಮಾಡೋಕ್ಕೆ ಇವತ್ತಿಂದ ಹೊರಡ್ತಾ ಇದ್ದಾರೆ. ಕಮಲಪಡಿಯ ರಾಜ್ಯ ನಾಯಕರು ಜಿಲ್ಲಾವಾರು ಬೆಲಲ್ಲಿ ಏನ್ ಮಾಡ್ತಾರೆ? ಇದೀಗ ಬರ್ತಿರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಅಲ್ಲಿ ಹೋಗಿ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಜಿಲ್ಲೆಯ ಪರಿಸ್ಥಿತಿಯ ಮೇಲೆ ಗೆಲ್ಲೋದ್ರ ಬಗ್ಗೆ ಏನೇನು ತಂತ್ರಗಾರಿಕೆ ಮಾಡಬೇಕು, ಯಾಕೆಂದ್ರೆ ಪ್ರತಿ ಜಿಲ್ಲೆಯೂ ಒಂದೇ ಥರ ಸ್ಟ್ರಾಟಜಿ ಇರಲ್ಲ. ಪ್ರತಿ ಜಿಲ್ಲಾವಾರು ಅಲ್ಲಿ ಹೋಗಿ ಜಿಲ್ಲಾ ಪಂಚಾಯತ್, ZP, ತಾಲೂಕ್ ಪಂಚಾಯತ್, TP, ವಿಧಾನಸಭಾ ಚುನಾವಣೆಗೆ ಪಕ್ಷದ ತಯಾರಿ, ತಳಮಟ್ಟದಿಂದ ಆ ಎಲ್ಲವನ್ನು ಪ್ರತಿ ಜಿಲ್ಲಾವಾರು ವಿಮರ್ಶೆ ಮಾಡಿ ಅಲ್ಲಿಯ ಎಲ್ಲರ ಜೊತೆ ಮಾತಾಡಿ, ಗೆದ್ದಿರೋರ ಜೊತೆ, ಸೋತಿರೋರ ಜೊತೆ, ಜಿಲ್ಲಾ ಪಂಚಾಯಿತು, ತಾಲೂಕ್ ಪಂಚಾಯಿತಿಯ ಜೊತೆ, ಚುನಾಯಿತ ಜನಪ್ರತಿನಿಧಿಗಳ ಜೊತೆ, ವಿಧಾನಸಭೆ ಚುನಾವಣೆಗೆ ಪಕ್ಷದ ತಯಾರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ಅನುಷ್ಠಾನಪಡಿಸೋದು, ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಪರಿಹಾರ ಏನೇನು ಬೇಕು ಅದನ್ನು ಕೂಡ ಕೊಡೋದು. ಬೂತ್ ಮಟ್ಟದಿಂದ, ವೆರಿ ಕ್ರೂಷಿಯಲ್ ಇದು, ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟಿಸುವುದು. ಇದಿಷ್ಟನ್ನು ಬಿಜೆಪಿಯ ರಾಜ್ಯ ಪ್ರವಾಸದಲ್ಲಿ ಎಲ್ಲ ನಾಯಕರು ಮಾಡ್ತಿದ್ದಾರೆ. ಜೊತೆಗೆ ಭಾಳ ಅಡ್ರೆಸ್ ಮಾಡಬೇಕಾಗಿರೋ ಕ್ರೂಷಿಯಲ್ ಪಾಯಿಂಟ್ ಏನಪ್ಪ ಅಂದರೆ ಭಿನ್ನಮತ, ಪಕ್ಷದೊಳಗಿನ ಭಿನ್ನಮತ, ಜಿಲ್ಲೆಗಳ ಪಕ್ಷದ ಭಿನ್ನಮತ ಶಮನ ಮಾಡೋದು, ಅಸಮಾಧಾನ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಆ ಎಲ್ಲ ಜಿಲ್ಲಾ ನಾಯಕರ ಸಮಾಧಾನ ಮಾಡೋದು, ಅವ್ರಿಗೆ ಏನೇನು ಬೇಕು ಈ ಹಂತದಲ್ಲಿ ಅದನ್ನು ಕಲ್ಪಿಸ್ಕೊಡೋದು, ಕ್ಷೇತ್ರದ ಶಾಸಕರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋದು, ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಅನುದಾನವನ್ನು ತತ್ಕ್ಷಣ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಕೂಡ ಕೊಡೋದು. ಯಾಕೆಂದರೆ ಅದ್ರ ಮೂಲಕ ತಾನೇ ಮನಸ್ಕೊಳ್ಳೋದು, ಅಸಮಾಧಾನ ಆಗೋದು, ಬುಗಿಲೇಳೋದು ಇದೆಲ್ಲ ನಡೀತಿರುತ್ತೆ. ಸೊ ಹಾಗಾಗಿ ಆ ಸಮಾಧಾನ ಮಾಡಬೇಕು ಅಂದರೆ ಅವ್ರಿಗೆ ಏನೇನು ಬೇಕು, ಅಭಿವೃದ್ಧಿಗೆ ಏನೇನು ಬೇಕು ಅದನ್ನು ಸೂಕ್ತ ಅನುದಾನವನ್ನು ಕೊಡೋದು. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಶಾಸಕರು ಕೂಡ ಸೇರಿ ಕೆಲಸವನ್ನು ಮಾಡುವುದು. ಇನ್ನು ಕಾಂಗ್ರೆಸ್ JDS ವಿರುದ್ಧ ತಂತ್ರ ರೂಪಿಸೋದು ಮಸ್ಟ್. ಇದು ಯಾರೇ ಒಬ್ಬ ಪಕ್ಷಕ್ಕಾಗಲಿ ಇನ್ನೊಬ್ಬರು ಪಕ್ಷದವ್ರು ಏನು ಮಾಡ್ತಿದ್ದಾರೆ ಅವ್ರನ್ನ ಸೋಲ್ಸೋಕೆ ಏನು ಮಾಡಬೇಕು. ಹಾಗಾಗಿ ಬಿಜೆಪಿಯ ಟಾರ್ಗೆಟ್ ಕಾಂಗ್ರೆಸ್ ಮತ್ತು JDS ವಿರುದ್ಧ ತಂತ್ರವನ್ನು ರೂಪಿಸೋದು, ಕಾಂಗ್ರೆಸ್ JDS ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಏನೇನು ಬೇಕು ತಂತ್ರಗಾರಿಕೆ ಅದು ಮಾಡೋದು, ಮತ್ತು ಬಿಜೆಪಿ ವೀಕ್ ಪಾಯಿಂಟ್, ವೀಕ್ ಎಲ್ಲೆಲ್ಲಿದೆ ಅದನ್ನು ಅಡ್ರೆಸ್ ಮಾಡಬೇಕು. ಆ ಕಡೆ ಅನ್ಯ ಪಕ್ಷದವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು. ಅದನ್ನು ನೀವು ಆಪರೇಷನ್ XYZ ಏನು ಬೇಕಾದ್ರೆ ಕರಿಬೋದು. ಇದರಿಂದ ಕಾರ್ಯಕರ್ತರಿಗೆ ಸಮಸ್ಯೆ ಆಗಬಾರ್ದು, ಅದನ್ನು ಕೂಡ ನಿಗಾ ವಹಿಸಬೇಕು. ಬೇರೆ ಪಕ್ಷದ ಇಲ್ಲಿ ಬಂದ ಮೇಲೆ ಇಷ್ಟು ದಿನ ಅಲ್ಲಿದ್ರು, ಈಗ ಅವರು ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಇವ್ರು ರೊಚ್ಕೆದ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಯಾರನ್ನು ಸೇರಿಸ್ಕೊಂಡ್ರೆ ಗುಡ್ಡು, ಯಾರನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು, ಯಾರು ಸೇರಿಸ್ಕೊಂಡ್ರೂ ನಮ್ಮವರನ್ನು ಸಮಾಧಾನ ಮಾಡ್ಬೋದು. ಈ ಅಳೆದು ತೂಗಿ ಈ ಸ್ಟ್ರಾಟಜಿಗಳನ್ನು ಮಾಡಬೇಕು. ಆ ಮೂಲಕ ಪಕ್ಷವನ್ನು ಎಲ್ಲ ಕಡೆ ಬಲಪಡಿಸಬೇಕು. 2023 ವಿಧಾನಸಭೆ ಚುನಾವಣೆಯಲ್ಲಿ 150 ಸೀಟ್ ಗೆಲ್ಲಬೇಕು. ಇದು ರಾಜ್ಯ ಬಿಜೆಪಿಯ ಪ್ರವಾಸದ ಟಾರ್ಗೆಟ್. ಎಲ್ಲ ಕಡೆ ಹೋಕೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಪಕ್ಷ ಸಂಘಟಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಸಿಟಿ ಬಿಟ್ಟು ಮೈಸೂರು ಕಡೆ ಹೋದರೆ ಅಲ್ಲೊಂದು ಇಲ್ಲೊಂದು ಬಿಜೆಪಿ ಅಷ್ಟೇ. ಅದರ್ವೈಸ್ JDS ಮತ್ತು ಕಾಂಗ್ರೆಸ್ ತುಂಬ
ಸ್ಟ್ರಾಂಗ್ ಆಗಿದೆ ಹಳೆ ಮೈಸೂರು ಭಾಗದಲ್ಲಿ. ಈಗ ಆ ಭಾಗದಲ್ಲೂ ಕೂಡ ಒಂದಷ್ಟು ಸೀಟ್ಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ಬೇಕು ತೆಕ್ಕೆಗೆ ಅಂತ. ಹಾಗಾಗೇನೆ ಮೈಸೂರಲ್ಲಿ ಇವತ್ತು ಮತ್ತು ನಾಳೆ ಕೋರ್ ಕಮಿಟಿ ಸಭೆ ಇದೆ. ಮೈಸೂರು ಸುತ್ತಮುತ್ತ ಇರುವ ಜಿಲ್ಲೆಗಳು, ಚಾಮರಾಜನಗರ, ಈ ಕಡೆ ಕೊಡಗು, ಮಂಡ್ಯ, ಹೀಗೆ ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಪಕ್ಷ ಸಂಘಟಿಸುವ ಸಂಬಂಧ ಮಹತ್ವದ ಚರ್ಚೆಯನ್ನು ಇವತ್ತು ನಾಳೆ ಕೂತು ಮಾಡ್ತಾರೆ. ಪಕ್ಷ ಸಂಘಟನೆ ಮಾಡೋದಕ್ಕೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತಾರೆ. ಉಸ್ತುವಾರಿಗಳು ಯಾರಿದ್ದಾರೆ, ಶಾಸಕರು, ಸಂಸದರು ಅವರಿಂದ ಅಭಿಪ್ರಾಯವನ್ನು ಪಡ್ಕೊಳ್ತಾರೆ. ಎಲ್ಲರ ಅಭಿಪ್ರಾಯ, ಸಲಹೆ ಎಲ್ಲ ಪಡ್ಕೊಂಡು ಅದರ ಆಧಾರದ ಮೇಲೆ ವಾಟ್ ನೆಕ್ಸ್ಟ್ ಏನು ಮಾಡಿದ್ರೆ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ರಣತಂತ್ರವನ್ನು ರೂಪಿಸ್ತಾರೆ. ಮುಂದಿನ ಚುನಾವಣೆಗೂ ಪಕ್ಷ ಸಜ್ಜುಗೊಳಿಸೋದಕ್ಕೆ ಎಲ್ಲ ರೀತಿಯ ಚರ್ಚೆ ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕಿಂತಲೂ ಮೈಸೂರು ಭಾಗ ಟಾರ್ಗೆಟ್, ಬಿಕಾಸ್ ಹೆಚ್ಚು ಸೀಟ್ ಬೇಕು ಅಂತ. ಉತ್ತರ ಕರ್ನಾಟಕ ಕರಾವಳಿಯಲ್ಲಿ ಬಿಜೆಪಿಗೆ ಸಮಸ್ಯೆ ಏನಿಲ್ಲ, ಇನ್ನೂ ಜಾಸ್ತಿ ಮಾಡ್ಕೋತಾರೆ. JDS ಭದ್ರಕೋಟೆ, ಮೈಸೂರು ಭಾಗಕ್ಕೆ ಲಗ್ಗೆ ಹಾಕುವಂಥ ಪ್ಲ್ಯಾನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೂ ಅಲ್ಲಿ ಹೊಡೆತ ಕೊಡೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಳೆ ಮೈಸೂರು ಭಾಗದ ಮತಗಳ ವಿಭಜನೆಗೆ, ಬಿಕಾಸ್ ವೋಟ್ ಒಡೆದ್ರೆ ಒಂದು ಕಡೆ ಪೋಲರೈಸ್ ಆದರೆ ಆಗ ಬಿಜೆಪಿ ತಂತಕ್ಕೆ ತಗೋಬೋದು ಅನ್ನುವ ಸ್ಟ್ರಾಟಜಿ ಮಾಡ್ತಿರ್ತಾರೆ. ಇದಿಷ್ಟು ಭಾರತೀಯ ಜನತಾ ಪಕ್ಷದವರು ರಾಜ್ಯಾದ್ಯಂತ ಇವತ್ತು ಕೈಗೊಳ್ತಿರುವಂತಹ ಪ್ರವಾಸ, ಅದರ ಇಂಟೆನ್ಷನು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೆ ಬೇಕಾಗಿರುವ ಸೀಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ನಾಳೆ ಕೋರ್ ಕಮಿಟಿ ಸಭೆ ನಡೆಸ್ತಿದ್ದಾರೆ. ಈ ಎಲ್ಲ ಮಹತ್ತರ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಬಿಜೆಪಿ ಪ್ರೊಆಕ್ಟಿವ್ನೆಸ್ ತೋರಿಸ್ತಿದ್ದಾರೆ, ಈಗಲೇ ಶುರು ಮಾಡಬೇಕು ಸೊ ದಟ್ ಕೊನೆ ಮೂಮೆಂಟಲ್ಲಿ ಯಾವುದೇ ಆತಂಕ ಟೆನ್ಷನ್ಗೆ ಒಳಗಾಗಬಾರ್ದು ಅಂತ. ಬಟ್ ಸ್ಟ್ರಾಟಜಿಕಲ್ ಪ್ಲಾನ್ ಏನಿದೆ, ಎಲ್ಲೆಲ್ಲಿ ಹೇಗೆ ಬೇರೆ ಬೇರೆ ಜಿಲ್ಲಾವರು ಪ್ಲಾನ್ ಹೇಗೆ ಮಾಡ್ಕೊಂಡಿದ್ದಾರೆ, ಯಾರು ಇದನ್ನ ಲೀಡ್ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಹರೀಶ್, ಇದನ್ನ ಮುಖ್ಯವಾಗಿ ಲೀಡ್ ಮಾಡ್ತಾ ಇರುವಂತವರೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಕಳೆದ 10 ದಿನಗಳ ಹಿಂದೆ ಅಷ್ಟೇ ರಾಜ್ಯಕ್ಕೆ ಬಂದಿರೋ ಅಮಿತ್ ಶಾ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥದ್ದು, ಇದೇ ನಮ್ಮ ಟಾರ್ಗೆಟ್ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಇದೀಗ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ರಾಜ್ಯದ ನಾಯಕರು 3 ತಂಡಗಳಾಗಿ ಇದೀಗ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡೋದಕ್ಕೆ ಇವತ್ತಿಂದನೇ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ನಡೆಯುವಂತ ಸಭೆಗಳಲ್ಲಿ ಸಂಘಟನಾತ್ಮಕವಾಗಿ ಸಭೆಯನ್ನ ಮಾಡೋದ್ರ ಮೂಲಕವಾಗಿ ಒಂದಷ್ಟು ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅದರ ಬಗ್ಗೆ ರೂಪರೇಷವನ್ನ ಜಾರಿ ಮಾಡೋದ್ರ ಮೂಲಕವಾಗಿ ಶಾಸಕರು ಮತ್ತು ಸಂಸದರು, ಅಲ್ಲಿರ್ತಕ್ಕಂಥ ಸಚಿವರುಗಳು ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಉತ್ತರ ಕರ್ನಾಟಕ ಮತ್ತೆ ಕರಾವಳಿ ಭಾಗದಲ್ಲಿ ಈಗಾಗಲೇ ಬಿಜೆಪಿ ಬಲಿಷ್ಠವಾಗಿದೆ. ಆದರೆ ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಬಿಜೆಪಿ ಪ್ರಬಲವಾಗಿಲ್ಲ. ಅಲ್ಲಿ ಪ್ರಮುಖವಾಗಿರುವಂತದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್. ಈಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆಯನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಇವತ್ತು ಮೈಸೂರಲ್ಲಿ ಒಂದಷ್ಟು ಕಾರ್ಯತಂತ್ರ ರೂಪಿಸುವುದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ನಡೆಯುವಂತಹ 2 ದಿನಗಳ ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ನಾವು ತಂತ್ರಗಳನ್ನ ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮತಗಳನ್ನ ವಿಭಜನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಶಾಸಕರು, ಸಂಸದರು ಮತ್ತೆ ಅಲ್ಲಿರ್ತಕ್ಕಂಥ ಸಚಿವರುಗಳು, ಉಸ್ತುವಾರಿಗಳ ಮುಖಾಂತರವಾಗಿ ಒಂದಷ್ಟು ಸಲಹೆಗಳನ್ನ ಆಧಾರದ ಮೇಲೆ ಒಂದಷ್ಟು ನಿರ್ಧಾರಗಳನ್ನ ಪ್ರಕಟವನ್ನ ಮಾಡಲಿದ್ದಾರೆ. ಮತ್ತೆ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಮತಗಳ ವಿಭಜನೆ ಜೊತೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಶಾಸಕರನ್ನ ಸೆಳೆಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ನಡೆಯುವಂತ ಸಭೆಯಲ್ಲಿ ಅಲ್ಲಿರ್ತಕ್ಕಂಥ ನಾಯಕರುಗಳನ್ನ ಸಲಹೆಗಳನ್ನ ತೆಗೆದುಕೊಂಡು ಅಂತಿಮವಾಗಿ ಯಾರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ಅವ್ರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಒಂದಷ್ಟು ನಿರ್ಧಾರಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಒಟ್ಟಾರೆಯಾಗಿ 3 ತಂಡಗಳಾಗಿ, ಅಂದ್ರೆ ಪ್ರಮುಖವಾಗಿ ಅರುಣ್ ಸಿಂಗ್ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಇವತ್ತಿನಿಂದ ಶುರುವಾಗಿರತಕ್ಕಂಥ 3 ತಂಡಗಳ ಪ್ರವಾಸ ಏನಿದೆ ಇದು ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಈಗಾಗಲೇ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ, ಅವಧಿಗೂ ಮುನ್ನವಾಗಿನೇ ಚುನಾವಣೆ ನಡೆಯುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರ್ವಭಾವಿ ಆದಷ್ಟು ಬೇಗ ಪಕ್ಷವನ್ನ ಸಜ್ಜುಗೊಳಿಸಬೇಕು, ಮತ್ತೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಇವತ್ತಿನ ಸಭೆಗಳು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೆ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಒಂದಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇರುವಂತದ್ದು, ನಾಯಕರುಗಳ ನಡುವೆ ಒಂದ್ ರೀತಿ ಅಸಮಾಧಾನ ಇರುವಂತದ್ದು, ಇದನ್ನ ಒಂದ್ ರೀತಿ ಶಮನ ಮಾಡೋದರ ಮೂಲಕವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ 150ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು, ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಕಾರ್ಯತಂತ್ರಗಳ ಬಗ್ಗೆ ರೂಪಿಸಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಕೃಷ್ಣ. ಮೊದಲ ದಿವಸದ ಅಭಿಯಾನದ ಈ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ.